ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಪ್ರಕರಣ ಸಂಬಂಧಪಟ್ಟಂತೆ ಬಗೆದಷ್ಟು ಬಯಲಾಗ್ತಾ ಇದೆ. 187 ಕೋಟಿ ಹಣದ ಅಕ್ರಮ. ಅಲ್ಲಿ ಕದ್ದ ಹಣ ಇಲ್ಲಿ ಹೂಡಿಕೆ ಮಾಡಿದ್ರ ಎಂಎಲ್ಎ ದದ್ದಲ್. ಏನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಮಿನಿಸ್ಟರ್ ಮತ್ತು ಶಾಸಕರು ಅನ್ನೋದು ಸಾಕಷ್ಟು ಜನರಿಗೆ ಇದ್ದಂತ ಪ್ರಶ್ನೆ ಇಷ್ಟು ದಿನ. ಈಗ ಮಾಜಿ ಸಚಿವರ ಸಮ್ಮುಖದಲ್ಲೇ ಡೀಲ್ ನಡೆದಿತ್ತು ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಇನ್ನೊಬ್ಬರು ಶಾಸಕರದು ನಾವು ನಿಮ್ಮ ಮುಂದೆ ಹಿಡ್ತಾ ಇದೀವಿ. ಅಲ್ಲಿ ಕದ್ದ ಹಣ ಇಲ್ಲಿ ಹೂಡಿಕೆ ಮಾಡಿದ್ರ ಎಂಎಲ್ಎ ದದ್ದಲ್ಲ. ಕಾಂಗ್ರೆಸ್ ಶಾಸಕರ ಸಂಪತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ. ವಿಸ್ತಾರ ನ್ಯೂಸ್ ನಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಶಾಸಕ ಸ್ಥಾನಕ್ಕೆ ಇನ್ನೂ ರಾಜೀನಾಮೆನ ಪಡ್ಕೊಂಡಿಲ್ಲ ಕಾಂಗ್ರೆಸ್ ಸರ್ಕಾರ. ಇಷ್ಟೆಲ್ಲ ವಿಚಾರಣೆಗಳನ್ನ ಎದುರಿಸುತ್ತಿದ್ದಾರೆ. ಆರೋಪಗಳಿದೆ. ಆರೋಪಗಳಿದ್ರೂ ಕೂಡ ತಲೆ ಕೆಡಿಸಿಕೊಂಡಿಲ್ಲ. ಕೋಟಿ ಕೋಟಿ ಕೊಟ್ಟು ಭೂಮಿಯನ್ನ ಖರೀದಿಸಿದ್ರ. ಮಗನ ಹೆಸರಲ್ಲಿ ರಾಯಚೂರಿನಾದ್ಯಂತ ಭೂಮಿಯನ್ನ ಖರೀದಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತ್ರಿಶೂಲ್ ಹೆಸರಲ್ಲಿ 4 ಎಕರೆ 31 ಗುಂಟೆ ಭೂಮಿಯನ್ನ ಖರೀದಿ ಮಾಡಿದ್ದಾರೆ. ಒಟ್ಟು 1,62,00,000 ಕೊಟ್ಟು ಭೂಮಿಯನ್ನ ಖರೀದಿಸಿದ್ರಂತೆ ದದ್ದಲ್. ಭೂಮಿ ಖರೀದಿಸಿ ಮಗನ ಹೆಸರಿಗೆ ನೋಂದಣಿ ಕೂಡ ಮಾಡಿಸಿದ್ರಂತೆ. ಸರ್ವೆ ನಂಬರ್ 33/1 ಸಿರವಾರದ ಗಣದಿನ್ನಿ ಗ್ರಾಮದಲ್ಲಿ ಭೂಮಿಯನ್ನ ಪಡ್ಕೊಂಡ್ರು. 22/5/2024 ಪುತ್ರ ತ್ರಿಶೂಲ್ ನಾಯ್ಕ್ ಹೆಸರಲ್ಲಿ ನೋಂದಣಿ ಮಾಡಿಸಿದ್ರು. ಅಂದ್ರೆ ಮೇ ತಿಂಗಳಲ್ಲಿ ಕೋಟಿ ಕೋಟಿ ಕೊಟ್ಟು ಭೂಮಿಯನ್ನ ಖರೀದಿ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಇವರ ಮೇಲೆ ಇದೆ. ಅದು ಮಗನ ಹೆಸರಲ್ಲಿ ನೋಂದಣಿ ಕೂಡ ಮಾಡಿಸಿದ್ದಾರೆ. ಮಗನ ಹೆಸರು ತ್ರಿಶೂಲ್ ಅಂತ. ತ್ರಿಶೂಲ್ ಹೆಸರಲ್ಲಿ ಭೂಮಿಯನ್ನ ಖರೀದಿ ಮಾಡಿದ್ರಂತೆ. ಅಲ್ಲಿ ಕದ್ದ ಹಣ ಇಲ್ಲಿ ಹೂಡಿಕೆ ಮಾಡಿದ್ರ ಎಂಎಲ್ಎ ದದ್ದಲ್. ಇದ್ರ ಬಗ್ಗೆ ಮುಂದೆ ಅಫ್ಕೋರ್ಸ್ ವಿಚಾರಣೆ ನಡೆಯುತ್ತೆ. ಇವರಿಗಾಗಲೇ ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಕೂಡ ಇವ್ರಿಗೆ ಇನ್ನೊಂದು ಕಡೆ ಗ್ರಿಲ್ ಮಾಡ್ತಿದ್ದಾರೆ. ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಮುಂದೆ ಇಡಿ ಅಧಿಕಾರಿಗಳು ಕೂಡ ಇವರನ್ನ ಪ್ರಶ್ನೆ ಮಾಡುವಂತ ಎಲ್ಲ ಸಾಧ್ಯತೆ ಇದೆ. ಮಗನ ಹೆಸರಲ್ಲಿ ಭೂಮಿಯನ್ನ ಖರೀದಿಸಿದ್ದಾರೆ. ಎಕರೆಗೆ 36 ಲಕ್ಷದ ಹಾಗೆ ಒಟ್ಟು 4 ಎಕರೆ 31 ಗುಂಟೆ ಜಮೀನನ್ನ ಖರೀದಿಸಿದ್ದಾರೆ. ಗಣದಿನಿ ಗ್ರಾಮದ ಬಸನಗೌಡ ತಮ್ಮ ಸಿದ್ದನಗೌಡ ಎಂಬುವರಿಂದ ಖರೀದಿ ಮಾಡಿದ್ದಾರೆ. ಇತ್ತೀಚೆಗೆ MBBS ಮುಗಿಸಿ ವೈದ್ಯರಾಗಿ ಪ್ರಾಕ್ಟೀಸ್ ಮಾಡ್ತಿದ್ರಂತೆ ತ್ರಿಶೂಲ್. ಮಗನಿಗೆ ಆಸ್ತಿ ಮಾಡ್ಬಿಡೋಣ ಅಂತ ಭೂಮಿಯನ್ನ ಖರೀದಿಸಿದ್ರಂತೆ. ಕೃಷಿಯೇತರ ಉದ್ದೇಶದಿಂದ ಭೂಮಿ ಖರೀದಿಸಿದ್ದಾರೆ ಶಾಸಕ ದದ್ದಲ್ ಅಂತ ಹೇಳಲಾಗ್ತಾ ಇದೆ. ಅದು 36 ಲಕ್ಷದ ಹಾಗೆ ಒಟ್ಟು 4 ಎಕರೆ 31 ಗುಂಟೆಯನ್ನ ಖರೀದಿ ಮಾಡಿದ್ದಾರೆ ಮಗನ ಹೆಸರಲ್ಲಿ. ಮಗ ಇನ್ನೂ ಮೆಡಿಕಲ್ ಓದ್ತಾ ಇದ್ದಾರೆ. ಇದ್ದಾಗ ಎಲ್ಲಾ ರೀತಿಯಾದ ಭೂಮಿ ಖರೀದಿಸ್ಬಿಡೋಣ ಅಂತ ಒಂದೇ ಸಮ ದುಡ್ಡನ್ನ ಹಾಕಿ ಖರೀದಿ ಮಾಡಿದ್ದಾರೆ. ಅವ ಮಗನ ಹೆಸರಲ್ಲಿ ನೋಂದಣಿ ಕೂಡ ಮಾಡಿಸಿದ್ದಾರೆ. ಅದು ಮೇ ತಿಂಗಳಲ್ಲಿ. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ಪ್ರತಿನಿಧಿ SK ಮಂಜುನಾಥ್. ಈಗ ಮೇ 26ನೇ ತಾರೀಕು ಅಂದ್ರೆ ಇವರು ಭೂಮಿಯನ್ನ ಖರೀದಿ ಮಾಡಿದ್ದಾರೆ. ಮಗನ ಹೆಸರಲ್ಲಿ ನೋಂದಣಿ ಕೂಡ ಮಾಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಸತ್ಯನಾ ಏನು? ಇದಕ್ಕೆ ಬೇಕಾಗಿರುವಂತ ಎಲ್ಲಾ ಡಾಕ್ಯುಮೆಂಟ್ ಸಿಕ್ಕಿದ್ಯಾ? ದಿವ್ಯಾ, ಏನು ಈ ಹಗರಣ ಬೆಳಕಿಗೆ ಬಂದಿದ್ದು ಮಾರ್ಚ್ 5ನೇ ತಾರೀಕಿಂದ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತ ಪ್ರಕ್ರಿಯೆಗಳು ನಡೆದಿವೆ. ಆದ್ರೆ ಹಗರಣ ಬೆಳಕಿಗೆ ಬಂದಿದ್ದು ಮಾತ್ರ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡ ನಂತರ. ಅದಾದ ಮೇಲೆ ಈ ಪ್ರಕರಣದಲ್ಲಿ ತನಿಖೆಯನ್ನು ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಡೆ ಆಗ MD ಆಗಿದ್ದಂತ ಪದ್ಮನಾಭ ಅವರು ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡ್ತಾರೆ. ಜೊತೆಗೆ ಬ್ಯಾಂಕ್ ನಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ಜೆ ಅಂತಕ್ಕಂಥ ಈ ರೀಜನಲ್ ಹೆಡ್ ಆದಂತ ಯೂನಿಯನ್ ಬ್ಯಾಂಕ್ ನ ರೀಜನಲ್ ಹೆಡ್ ಆದಂತವರು CBIಗೆ ದೂರನ್ನ ಕೊಡ್ತಾರೆ. ಈ ನಡುವೆ SIT ಅಂದ್ರೆ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತ ಒಂದು FIR ಅನ್ನ ಉನ್ನತ ತನಿಖೆಗಾಗಿ ರಾಜ್ಯ ಸರ್ಕಾರವೇ CIDಗೆ ವರ್ಗಾವಣೆ ಮಾಡಿ SIT ಅನ್ನು ರಚನೆ ಮಾಡಿದೆ. SIT ಅಧಿಕಾರಿಗಳು ಇಲ್ಲಿವರೆಗೆ ಹಗರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು, ಅದು ನಿಗಮದ ಅಧಿಕಾರಿಗಳಿರ್ಬೋದು, ಜೊತೆಗೆ ಬೇರೆ ಬೇರೆ ಅವರ ದಲ್ಲಾಳಿ ರೂಪದಲ್ಲಿ ಕೆಲಸ ಮಾಡೋದಿರ್ಬೋದು, ಸಚಿವರ ಆಪ್ತರಾಗಿದ್ದಂತ ನಕ್ಕುಂಟಿ ನಾಗರಾಜು, ಅವರ ಸಂಬಂಧಿಸಿದಂತ ನಾಗೇಶ್ವರು, ಉಳಿದಂತೆ ಬೇರೆ ಆರೋಪಿ ಮಹಾರ್ ವಂಚಕ ಆದಂತ ಸತ್ಯನಾರಾಯಣ ವರ್ಮಾ ಇವನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಅದಾದ ಬಳಿಕ ಕೆಲವೊಂದು ದಾಖಲೆಗಳನ್ನ ಕಲೆ ಹಾಕಿದಂತ SIT ಅಧಿಕಾರಿಗಳು ಅದನ್ನ ಪರಿಶೀಲನೆ ಮಾಡಿದಾಗ ನಕ್ಕುಂಟಿ ನಾಗರಾಜು ಅವರು ಸಹ ಹಣವನ್ನ ತೆಗೆದುಕೊಂಡಿದ್ದಾರೆ. ಜೊತೆಗೆ ನಿಗಮದ ಅಧ್ಯಕ್ಷರಾದಂತ ದದ್ದಲ್ ಅವರಿಗೆ ಏನು ಅವರ ಆಪ್ತ ಸಹಾಯಕರಾದಂತ ಪಂಪಣ್ಣ ಅವರ ಮುಖಾಂತರ ಹಣ ತಲುಪಿದೆ ಅಂತಕ್ಕಂಥದ್ದು ದಾಖಲೆಗಳಲ್ಲಿ ತಿಳಿದು ಬಂದಿದೆ. ಆ ಹಣದಲ್ಲಿ
ಕೆಲವರು ಬಂಗಾರವನ್ನ ಖರೀದಿ ಮಾಡಿದ್ರೆ ಇಲ್ಲಿ ದದ್ದಲ್ ಅವರು ಭೂಮಿಯನ್ನ ಖರೀದಿ ಮಾಡಿದ್ದಾರೆ ಅಂತಕ್ಕಂಥದ್ದು ಬೆಳಕಿಗೆ ಬಂದಿದೆ. 34 ಲಕ್ಷ ಮೌಲ್ಯದ, ಅಂದ್ರೆ ರಾಯಚೂರು ಸಮೀಪದ ಒಂದು ಹಳ್ಳಿಯಲ್ಲಿ 34 ಲಕ್ಷ ಮೌಲ್ಯದ ಒಂದು ಜಮೀನನ್ನ ಖರೀದಿ ಮಾಡಿದ್ದಾರೆ. ಅದು ಅವರ ಮಗನ ಹೆಸರಲ್ಲಿ ಖರೀದಿ ಮಾಡಿ ಮೇ ತಿಂಗಳಲ್ಲಿ ಅದನ್ನ ನೋಂದಣಿ ಮಾಡ್ಕೊಂಡಿದ್ದಾರೆ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಅಂತಕ್ಕಂಥದ್ದು SIT ಅಧಿಕಾರಿಗಳ ವಿಚಾರಣೆಯಲ್ಲಿ ಬೆಳಕಿಗೆ ಬಂದಿದೆ. ಸದ್ಯ ಆ ಒಂದು ದಾಖಲೆಗಳನ್ನ ಮುಂದಿಟ್ಟು ಜೊತೆಗೆ ಪ್ರಕರಣದಲ್ಲಿ ಈಗಾಗಲೇ ಬಂಧನಕ್ಕೊಳಗಾಗಿ ಜೈಲಿರ್ತಕ್ಕಂಥ ಪದ್ಮನಾಭು ಜೊತೆಗೆ ಪರಶುರಾಮ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳ ಆಧಾರದ ಮೇಲೆ SIT ಅಧಿಕಾರಿಗಳು ಈಗ ದದ್ದಲ್ ಅವರನ್ನು ತೀವ್ರ ವಿಚಾರಣೆ ಒಳಪಡಿಸಿ ಅವರಿಂದ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.